ಕಿರಣ ಈಗ ಡೈ ಹೊಡಿತಾ ಇದ್ದಾನೆ. ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ನಿನ್ನೆ ಬಾಡೂಟ ತೋರಿಸ್ತೀನಿ ಅಂದ್ಬಿಟ್ಟು ಇವತ್ತೇನು ಇಲ್ಲಿ ಬಂದಿದ್ದೀನಿ ಅಂತ ಅನ್ಕೊಂಡು ಹೋಗ್ಬೇಡ್ರಿ. ಇಲ್ಲಿ ನಾವು ಯಾವ ಪ್ರೋಗ್ರಾಮ್ ಮಾಡ್ತೀವಿ ಅದೇ ಜಾಗದಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಯಾವುದೋ ಬೆಟ್ಟ ಐತಿ, ಹೇಮಗಿರಿ ಬೆಟ್ಟ ಅಂತ. ನೋಡಕ್ ಬಂದ ನಮ್ಮ ತಂಗಿ ಫ್ಯಾಮಿಲಿ ಜೊತೆ ಬಂದಿದ್ದು. ಅವರೆಲ್ಲವರೇ ಯಜಮಾನ್ರು, ನಮ್ಮ ತಂಗಿರ ಅತ್ತೆ, ನಮ್ಮ ತಂಗಿರ ಯಜಮಾನ್ರು, ತಂಗಿ ಎಲ್ಲ ಇಲ್ಲೇ ಇದೀವಿ. ನಾವು ಇವಾಗ ಹಂಗೆ ಇಲ್ಲೊಂದು ದೇವಸ್ಥಾನ ಕೊಳ ಕಾಣ್ತಾ ಇತ್ತು. ನಾವು ದೇವಕನ್ಯರು ಏನಾದ್ರು ಈಜಾಡ್ತಾ ರಾಜ ಇಲ್ಲಿಲ್ಲ ಕಡೆಯವರು. ದೇವಕನ್ಯರು ಈಜಾಡಕ್ ಬಂದವ್ರೆ. ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಗೈಸ್ ನೀರ್ ಮೊದಲು ಸಖತ್ತಾಗವೆ, ಈಜಾಡ್ಬೋದಿತ್ತು ಬಟ್ ನಾವು ಸ್ನಾನ ಮಾಡ್ಬಿಟ್ಟಿದೀವಿ ಗೈಸ್. ಇವಾಗ ಈಜಾಡಕ್ಕಾಗಲ್ಲ. ಓಹೋ ಗೈಸ್ ನಾವೇನಾದ್ರು ಸ್ನಾನ ಮಾಡಿದ್ರೆ ಆರಾಮ ಎಗ್ರೋಬೋದಿತ್ತಾ. ಇಲ್ಲೇ ಸ್ನಾನ ಮಾಡಕ್ ಹೋಗೋದು ನೋಡಿ. ಇನ್ನೊಂದ್ಸಲ ಎಗ್ರಂಗಿದ್ರೆ ಎಗ್ರೋ. ಐ ಥೂ ಬರಲೇ. ಇಲ್ಲಿ ಆಡ್ಕೊಂಡು ಹೋಗಿ ಸ್ನಾನ ಮಾಡ್ಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಬರ್ರಿ ವಾರ ಗಾಯ್ಸ್ ಅಲ್ಲಿ ಬರ್ರಿ. ಮಟನ್ ಊಟಕ್ಕೆ ಪ್ರಿಪ್ರೇಷನ್ ತೋರಿಸೋದ್ರಿಂದ ಮನೆ ದೇವಸ್ಥಾನ ಪೂಜೆಗೆ ಹೋಗ್ಬೇಕು. ಏನು ಎಲ್ಲೇ ದೇವಸ್ಥಾನ ನೀರು. ಅಪ್ಪಿ ನಾನು ಬಿಟ್ಕಡ್ತೀಯಾ? ಇಲ್ಲಿ ಮುಳುಗ್ರೆ ಅಲ್ಲೇ ಹೋಗ್ತೀನಿ. ಅಲ್ಲ ಹ್ಞೂ ಇಲ್ಲಿ 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 ಡೈ ಹೊಡ್ರೆ ಅಲ್ಲಿ ಹೋಗ್ತೀನಿ ನಾನು. ಎಷ್ಟು ಕೊಡ್ತೀರಿ ಇವಾಗನು? ಇಬ್ರು 500 ರೂಪಾಯಿ ಕೊಟ್ಟರೆ ಇವಾಗ ಬಟ್ಟೆ ಬೀಜ ಆಡ್ತೀನಿ ನಾನು. 500 ರೂಪಾಯಿ 20 ರೂಪಾಯಿ ಮಾಕಾವಣೆ ಎಷ್ಟು ಮಾಡ್ತಾನೆ ನನ್ನ ಮಗ. ಹೋಗಿಬಿಟ್ರೆ ನಮ್ಮ ಮಾಡ್ಲಿ ಅಂತ ಗಾಯ್ಸ್. ಇವಾಗ ಅಲ್ಲಿ ಹುಲಿರಮ್ಮ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ಬೇಕು. ತಂಗಿ ಅವ್ರ ಮನೆಯನ್ನೆಲ್ಲ ಕರ್ಕೊಂಡು ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಬಾಡೂಟ ತೋರಿಸ್ತೀನಿ ಬರ್ರಿ. ಹೆಂಗೆ ಏನೇನು ಅತ್ತೆ ಅಂತ ಬರ್ರಿ. ನೆಕ್ಸ್ಟ್ ಅಲ್ಲಿ ಹೋಗೋಣ ಗಾಯ್ಸ್. ನಾನು ನೈಟ್ ಪೂರ್ತಿ ಕಾಲಲ್ಲಿ ಬಿಡ್ತಿ ದೇವಸ್ಥಾನ ಫುಲ್ ಫಿಲ್ ಆಗ್ಬಿಡೈತೆ. ಬಾರೋ ನಮ್ಮ ಮೇಡಮ್ ಅವಳು ಇವಾಗ ಬರ್ತಾಳೆ. ಯಜಮಾನ್ರ ಜೊತೆ ಬರುತ್ತೆ ಏನು ಹೆಂಗೆ ಕಮೆಂಟ್ ಹಾಕ್ರಿ. ಆಂಟಿ ಆಗೋಲ್ಲ ನನ್ನ ತಂಗಿ ಅಷ್ಟು ಬೇಗ. ತಾಯಿ ಆಂಟಿ ಬೇಗ ಕರ್ಕೊಂಬರ. ಟೈಮ್ ಆಯಿತು, ಅದೇ 12 ಗಂಟೆ ಆಯಿತು. ಸ್ವಲ್ಪ ಆಗೋಯ್ತು. ದೇವಸ್ಥಾನ ಓಪನ್ ಆಗೋದು 11 ಗಂಟೆಗೆ. ಹಾಂ ಓಹೋ ಎತ್ಕೊಂಡಾಗಲ್ಲ ಅವನಿಗೆ ಕೈಲಿ. ಅವ್ರು ಏನು ಮಾಡ್ತಾರೆ ನಾಗೇಶ್ ನಾಗಿ ಅವರು. ಯಾರು ಹೆಂಗಸ್ರು ಕೊಡ್ರಿ ಅದನ್ನ, ಹೆಂಗಸ್ರು ಕೊಡ್ಬೇಕು ಅದನ್ನ. ಅದೇ ದೇವ್ರ ಕೈಯಲ್ಲೇ ಕೊಡ್ತೀರಿ ಇವಾಗ. ಅದು ಅಲ್ಲರಿಗೂ ಆದೇಶ ಹಾಕೋದು. ಅದು ಹಂಗೆ ಮಾಡ್ಕೊಂಡಿದ್ದೀನಿ. ಕಾರಲ್ಲಿ ಇಟ್ಬಿಟ್ಟು ಹೇಳ್ತೀನಿ. ಅಲ್ಲೊಂದು ದೇವಸ್ಥಾನ ಆಯ್ತು ಅದಕ್ಕದು ಇಲ್ಲ. ಇನ್ನೊಂದು ಬರ್ಲಿವಾ? ಗೈಸ್ ಪೂಜೆ ಆಯಿತು, ಎಲ್ಲ ಆಯಿತು. ದಿಸ್ ಇಸ್ ಫಾರ್ ಸ್ಪೆಷಲ್ ಪರ್ಸನ್ ಫ್ರಮ್ ನಾಗೇಶ್ ನಾಗಿ ಫ್ರಮ್ ಮೀ. ಆಯ್ತು ಗೈಸ್, ದೇವಸ್ಥಾನ ರೌಂಡ್ ಆಗ್ತಾ ಇದೀವಿ. 3 ರೌಂಡ್ ಹಾಕ್ಬೇಕಂತೆ. 3 ರೌಂಡು ಆಯ್ತು. ನಮ್ಮ ಅಮ್ಮನ ತಂಗಿ ದೇವರು ಸ್ವಲ್ಪ ಹೈಟಲ್ಲಿ ವ್ಯತ್ಯಾಸ ಮಾಡ್ಬಿಟ್ಟವನೆ ಅದೇನೋ. ಎಡ ಆಯ್ತಾ? ಊಟ ಬನ್ರಿ. ಊಟಕ್ಕಲ್ಲಿ ಮುಂದೆ ಊಟಕ್ಕೆ ಬರ್ರಿ ಅಣ್ಣ. ಮಿಸ್ ಮಾಡ್ದಂಗೆ ಒಂದು ಥ್ಯಾಂಕ್ ಅಣ್ಣ. ಬನ್ನಿ ಊಟಕ್ಕೆ ಮಿಸ್ ಮಾಡ್ದಂಗೆ 3 ಜನ ಅಣ್ಣ. ಊಟಕ್ಕೆ ಬರ್ರಿ. ಅಲ್ಲಿ ಒಂದು ಹಳೆ ಊರಮ್ಮ ಭವನ ಅಂತ ಐತಲ್ಲ, ಬನ್ನಿ ಮಿಸ್ ಮಾಡ್ದಂಗೆ. ಫುಲ್ಲು ನಮ್ಮ ಮನೆದೇವರಾಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ಫೇಸ್. ಯಾಕ ಅಕ್ಕ ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಯಾವ ನಿಮ್ದು? ಹೌದಾ ಅಕ್ಕ ಥ್ಯಾಂಕ್ಸ್ ಅಕ್ಕ. ಫುಲ್ ಅಭಿಮಾನಿಗಳು ನಮ್ಮ ಮನೆ ದೇವರಾಗಿರೋದ್ರಿಂದ ಸುಮಾರು ಸಲ ವಿಡಿಯೋ ಮಾಡಿದ್ದೀನಲ್ಲ, ಎಲ್ಲರೂ ಕೂಡಿ ಮಾತಾಡ್ತಾರೆ. ಅದೊಂದೇ ಒಂಥರ ಖುಷಿ. ಹಣಕಾಸಿಗಿನ ಜಾಸ್ತಿ ಖುಷಿ. ಇಲ್ಲಿ ಬಂದ್ಮೇಲೆ ಅಲ್ಲೇ ಒಂದು 20-25 ಜನ ಮಾತಾಡ್ಸ್ಬಿಟ್ರು. ಹೌದಾ ಅಕ್ಕ ಥ್ಯಾಂಕ್ಸ್ ಅಕ್ಕ. ಆಯ್ತಕ್ಕ ಊಟ ಬನ್ನಿ ಆಮೇಲೆ ಆ ಕಡೆಯಲ್ಲಿ. ಸುತ್ತಬೇಕು ಒಳ್ಳೆ ಮನಸ್ಸಿಂದ ಸುತ್ಕೊಂಡು. ಹೆಂಗಾಯ್ತು ನಮ್ಮ ದೇವಸ್ಥಾನ? ಕೈ ಇಟ್ಕೊಂಡು ಸುತ್ತೀರಿ. ಯಾಕಣ್ಣ ಹಂಕರ್ದೆ? ಯಾಕೆ ಗಾಯ್ಸ್ ಇವಾಗ ನಮ್ಮ ಬಾವಾಜಿ ರೆಡಿ ಆಗ್ತವ್ರೆ. ನೋಡೋಣ ಶಕ್ತಿ ಎಷ್ಟೈತೆ ಅಂತ. ಪೌರುಷ ಒಂದೇ ಅಡಿಗೆ ಪೀಸ್ ಆಗಬೇಕು, ಕೈಗೆ ಸಿಗ್ಬಾರ್ದು. ಆಗೋಯ್ತು. ಚಿಪ್ಪಾಡಿ ಆಚೆ ಬೀಳ್ತು. ಮುಚ್ಚಾಬೇಕಾ? ಹೊಡಿತು ನೋಡಿ. ಆ ದೇವಸ್ಥಾನ ಕರ್ಕೊಂಡು ಹೋಗೋ ಎಲ್ಲರೂ. ಆಯ್ತಾ ಅಲ್ಲಿ ಕರ್ಕೊಂಡು ಹೋಗಪ್ಪ. ಅಲ್ಲಿ ಗೋವಾ ಕರ್ಕೊಂಡು ಹೋಗ್ಬೇಕಂತಲ್ಲ. ಯಾಕ ಅಕ್ಕ ಥ್ಯಾಂಕ್ ಯು ಸೊ ಮಚ್ ಅಕ್ಕ. ಯಾವ ಊರು? ಹೌದಾ ಬನ್ನಿ ಊಟ ಮಾಡ್ಕೊಂಡೆ. ಇಲ್ಲಿ ಅವರಲ್ಲ ಮದುವೆ ಆಗ ಆಲೇ 1 ವರ್ಷ ತಿಂಗಳಾಯ್ತು. ಏನೋ ಅಪ್ಪಾಜಿ ಚೆನ್ನಾಗಿ ಅವರ ಇಲ್ಲೇ ಇದೆ ನೋಡ್ತಾ ಇದ್ದೆ. ಬನ್ನಿ ಊಟ ಮಾಡ್ಕೊಂಡಿರಂತೆ ಅಲ್ಲಿ. ಬನ್ನಿ ಊಟ ಮಾಡ್ಕೊಂಡ್ರೆ ಹಂಗೆ ಖಂಡಿತ
ನೀ ಕತ್ತಿಡ ತಿಂಡಿ ಅಲ್ಲಿ ಬಾಡ್ ಬೇಯಿಸಿದೀವಲ್ಲಿ ಏನಪ್ಪ ಸ್ವಾಮಿ ಕತೆ ನಿಂದು ಅಂತ ಓಹೋ ನಾ ತಿಂದೆ ಮಾಡ್ತೀನಿ ಸಾಕಾಗ್ಬಿಡು ಓ ಅಲ್ಲ ಅವಾಜ್ ಹಾಕೋದು ಯಾಕ ಅವನು ಇವಾಗ ಅಲ್ಲಿ ಅವನ ಬಾಸ್ಬೇಕು ಇವಾಗ ಅಲ್ಲಿ ಅಣ್ಣ ಕಾವಡೆ ಕಿರಣ ಭವಿಷ್ಯ ಭವಿಷ್ಯ ಹೇಳಿದ್ರೆ ಕಿರಣ ಓದ್ ನೋಡಪ್ಪ ನಾನೇ ಕಾಸ ಕೊಡ್ತೀನಿ ಕೇಳೋಣ ಕೇಳ್ತೀಯಾ ಕೇಳ್ತಾನ ಅಣ್ಣನ ಕೇಳಪ್ಪ ನೀ ಹುಡುಗಿ ಪಕ್ಕ ಅರೇಂಜ್ ಪ್ರೇಮನ ಅರೇಂಜ್ ಮ್ಯಾರೇಜ್ ಅಂತ ಪ್ರೇಮ ವಿವಾಹನ ಏನು ಅಂತ ಪಕ್ಕ ಅರೇಂಜ್ ಮ್ಯಾರೇಜ್ ಕಬ್ಬಿನ ಜ್ಯೂಸ್ ಕುಡಿಯೋಣ ಊಟ ಮಾಡೋ ಬೇಡ ಊಟ ಹೋಗಲ್ಲ ನೋಡ್ರಿ ಇಲ್ಲ ಈ ದೇವಸ್ಥಾನ ಹತ್ರನೇ ಅಲ್ಲ ಆ ದೇವಸ್ಥಾನ ಅಲ್ಲೇ ಈ ದೇವಸ್ಥಾನ ಇಲ್ಲಿ ಇದು ಪೂಜೆ ಆಯಿತು ಹಂಗೆ ಕೈ ತೋರ್ಸ್ಬಾರ್ದು ಬೇರೆಯವ್ರಿಗೆಲ್ಲ ಕೈ ನೋಡೋದಲ್ಲ ಅವರು ಕಾವಡೆ ಹಾಕ್ಬಿಟ್ಟು ನೀನು ನೋಡ್ತಾರೆ ಮಕ್ಕ ನೋಡಿ ಹೇಳ್ತಾರೆ ಸುಮ್ಮನೆ ಕೇಳೋಣ ನೀನು ರುಚಿನ ಅಂತ ನಂಬಕೋಬೇಡ ಸುಮ್ಮನೆ ಕೇಳೋಣ ನೀವೇ ಕೇಳು ಅದಕ್ಕೆ ನಾನೇ ಕೇಳ್ತೀನಿ ಕೇಳ್ತಿ ಬಾರೋ ನಿಂದೇನಾ ಕಿರಣ ಗೈಸ್ ಕಿರಣ ಇವಾಗ ಕಾವಡೆ ಶಾಸ್ತ್ರ ಕೇಳಿಸ್ತೀವಿ ನೋಡ್ರಿ ಒಂದ್ ಸ್ವಲ್ಪ ಟಾಪ್ ಅಲ್ಲಿ ಬರ್ಬೇಕು ಗುರುಕಿರಣ್ ಆರ್ ಅಂತ ಗುರುಕಿರಣ್ ಆರು ಓಹೋ ಮಕ್ಕ ನೋಡಿ ಹೇಳ್ರಿ ಹಾಕೋ ಬಿಡು ಹೇಳ್ತೀನಿ ಟಾಪ್ ಆಗಿ ಬರ್ಲಿ 4 ಮತ್ತೆ ಕೊಡ್ತಾರೆ 4 ಮತ್ತೊಂದು ಬಿಡು ಹಾಕೋ ಒಳ್ಳೆ ಮನ್ಸಿಂದ ಹಾಕೋ ಟಾಪ್ ಅಲ್ಲಿ 4 5 9 ಹಾಕೋ ಇದು 9 ಸರಿ 12 ಕರ್ನಾಟಕ ಬರ್ತಾರ ಅವ್ನ ಟೈಮ್ ಚೆನ್ನಾಗದಲ್ಲ ಏನ್ ತೊಂದ್ರೆ ಇಲ್ಲಪ್ಪ 11 ಅಣ್ಣ ಕರೆಕ್ಟಾಗಿ ಹೇಳ್ರಿ ಅದ ಕರ್ನಾಟಕದಲ್ಲ ಏನ್ ಇವಾಗ ಅವ್ನ ಟೈಮ್ ಚೆನ್ನಾಗತ್ತಲ್ಲ ಏನ್ ಟೈಮ್ ಚೆನ್ನಾಗದ ಯಾವ ತಿಂಗಳಾಗೆ ಡೊಂಕು ಯಾವ ತಿಂಗಳಾಗ ಸೀದಾ ಹಂಗೆಲ್ಲ ಕರೆಕ್ಟ್ ಆಗಿ ಇಲ್ಲ ಇದ್ರದ್ದು ನೋಡಿ ಕಾವಡ ಕೊಡ್ತೀನಿ ನಿಮ್ಗೆ ಸರಿ ಬತ್ತಾ ಹಾ ಹುಡುಗಿ ಸಿಗ್ತಾಳ 5 ತಿಂಗಳು ಸಿಕ್ಕತ್ತೆ ಆಗ್ತಲ್ಲ ಕರ್ಕೊಂಡೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅದು ಹೇಳಕ್ ಅದಕ್ಕೆ ಅನ್ಸಿದ್ದು ಅದು ಹೇಳಲ್ಲ ಕೈಗುಣ ಅಂತದ್ದು ಬಿಡು ಎಲ್ಲರೂ ಹಂಗೆ ಹೇಳಿದವರು ನೋಡು ಕಾಸು ಕೊಡ ಅವ್ರಿಗೆ ಕಾಸು ಕೊಡ ಕೊಡು ಸುಮ್ಮನೆ ಕಾಯ್ತು ಮಾಡಿದ್ದಿದ್ದೆಲ್ಲ ನಮ್ಮ ಮೇಲೆ ನಂಬಕ್ ಹೋಗಲ್ಲ ಆದ್ರೂ ಇರ್ಲಿ ಹಾಕ್ಬೇಕು ನಮ್ಗೆ ಕಿರಣ್ ಟಾಪ್ ಅಲ್ಲಿ ಬರೋದು ಕಿರಣ ಟಾಪ್ ಅಲ್ಲಿ ಬರೋದು ಮೇನ್ ಇಂಪಾರ್ಟೆಂಟ್ ಅಷ್ಟೇ ನಾನ್ ಟಾಪ್ ಬಂದ್ರೆ ನೀನ್ ಟಾಪ್ ಬರ್ಬೇಕು ನನಗೆ ಅದೇ ನಾನು ಗೊತ್ತಲ್ಲ ನಾನು ಬಿಟ್ಟಾಗಿ ಅನ್ಕೊಂಡೆ ನಾನು ನನ್ನ ತಲೆಯಲ್ಲ ಇದೇನು ಅಂತ ಕಳ್ಳಾಕಂಬಿಟ 50 ಆಯ್ತು ತೆಗಿ ಜೋಬಲ್ ತೆಗಿ ಕೊಡ 50 ರೂಪಾಯಿ ಮಜ್ಜ ಹೊಡಿಸಿ ಬರ್ರಿ ಅವನು ಓಡಿಸ್ಕೊಂಡು ಓಡೋಗೋದು ನಮ್ಮನ್ನು ಕರ್ಸಲ್ವಂತೆ ಅವನ ಇಬ್ಬರೇ ಓಡತಾರಂತೆ 50 ರೂಪಾಯಿ ಕಳ್ದು ಬಿಟ್ಟಲ್ಲ ಬಾರ ಪಾಪಲ್ಲಿ ಅವ್ರು ಏನೋ ಹೊಟ್ಟೆ ಪಡ್ಲಿ ಆದ್ರೂ ಪಾಪ ಹಂಗಲ್ಲ 12 ಬಂದಿರೋದು ನನಗೆ ನಾನು ಟಾಪಲ್ಲಿ ಬಿಡ್ತೀನಿ ಅಮ್ಮ ನಾಲದಮ್ಮ ಸಾರಾಗಿ ರಾಜ್ನ ಏಯ್ ಶ್ರದ್ಧೆ ಭಕ್ತಿ ಮನೋಭಾವದಿಂದ ಹೊಡಿಯಪ್ಪಿ ಮಿಸ್ ಮಾಡಿದೆ ಅನ್ಕೋ ದೇವ್ರಿಗೆ ಗೊತ್ತಲ್ಲ ಆಮೇಲೆ ಓಹೋ ಮಗಳ ಬೆಳಗಾಬಿಟ್ಟೆ ಕಣ್ಲ ಪಿಸಪ್ಪ ನಂಗೆ ಇವಾಗ ತಾನೆ ಗೈಸ್ ಫೈನಲಿ ದೇವಸ್ಥಾನ ಎಲ್ಲ ಮುಗೀತು ಊಟ ಸ್ಟಾರ್ಟ್ ಮಾಡೋರಲ್ಲಿ ಎಷ್ಟು ಊಟದ ಪ್ರೊಸೆಸ್ ನೋಡ್ಕೊಬೇಕಲ್ಲ ಬಾ ಬೈಕ್ ಹತ್ರ ಇದೆ ಗೈಸ್ ನೆಕ್ಸ್ಟ್ ಊಟ ತೋರಿಸ್ತೀನಿ ಬರ್ರಿ ಏನೇನು ಮಾಡೋರು ಅಂತೆಲ್ಲ ಗೈಸ್ ಅಡುಗೆ ರೆಡಿ ಆಗೈತೆ ಅಡುಗೆ ರಿವ್ಯೂ ಬೈ ನಾಗೇಶ್ ಅಣ್ಣ ನೋಡಿರಿ ಏನೇನು ಮಾಡೋರು ಅಂತ ನೋಡಿರಿ ಇವನು ಗೈಸ್ ಅಡುಗೆ ಏನೇನಾಗೈತೆ ಅಂತ ತೋರಿಸ್ತೀನಿ ಬರ್ರಿ ಕರಿತಾ ಇದಾರೆ ಕಬಾಬ್ ರೆಡಿಮೇಡ್ ಕಬಾಬ್ ಇಲ್ಲದೆ ರೆಡಿ ಮಾಡ್ತಾವ್ರೆ ಚಿಕನ್ ಕಬಾಬ್ ಬೈ ನಮ್ಮೂರು ಬೆಟ್ರು ಮನೆ ಪಕ್ಕದ ಬೆಟ್ರು ತಾಯಕ್ಕ ಬೆಸ್ಟ್ ಫ್ರೆಂಡು ನರಸಿಂಹಮೂರ್ತಿ ಅಂತ ಹಾಯ್ ಮಾಡೋಣ ಒಳಗಿಗೆ ಹಾಯ್ ಕೈ ಕಾಪ್ ಕರಿತಾರಪ್ಪ ಅಲ್ಲಿ ಬಾಣ್ಲೆಗೆಲ್ಲ ಬಿಟ್ಕಿಟ್ಟಾರ ಆಮೇಲೆ ಕಾಪ್ ಕರಿತಾವ್ರೆ ಹೋಗ್ಬಿಟ್ರು ಎಲ್ಲ ಜನ ಎಲ್ಲ ಇಲ್ಲೇನು ಎಲ್ಲ ಅದು ಪಾಯಸ ಅದು ಪಾಯಸನ ಬರ್ರಿ ಅಲ್ಲಿಂದ ಬರೋಣ ರೈಸ್ ಫಸ್ಟು ಮಟನ್ನು ಮೇಯ್ನ್ ಮಟನ್ನು 65 kg ಮಟನ್ ಬೇಯಿಸವ್ರೆ ಓಪನ್ ಮಾಡ್ರಿ ರೈಸ್ ಒಲೆಯಲ್ಲಿ ಬೇಯಿಸಿದೀವಿ ಮನೆಯಿಂದನೇ ಸೋರಿಯೋದು ಇದು ಗ್ಯಾಸಲ್ಲಿ ಚೆನ್ನಾಗಿರಲ್ಲ ಅಂತ ಮಟನ್ ಮಾತ್ರ ಒಲೆಯಲ್ಲಿ ಬೇಯಿಸಿದೀವಿ ಹಿಂಗೈತೆ ತೆಗಿಯೋ ಪೂರ್ತಿ
ನೋಡಿ ಒಂದ್ಸರಿ ಹಿಂಗ್ ತೋರಿಸಿ Guys, ಪೂರ್ತಿ ಮಟನ್ ಹೆಂಗೈ ತೋರಿಸ್ತೀನಿ ನೋಡಿ ಚರ್ಬಿ ಹೆಂಗಿದೆ ಮೇಲೆ ಈ ಚರ್ಬಿನೇ ಎಲ್ಲ ಮಟನ್ ಹೆಂಗ್ ಬಿದ್ದಿದೆ ಇದ್ರಲ್ಲಿ ಸಕ್ಕತ್ತಾಗಿದೆ ಸ್ವಲ್ಪ ಅರ್ಧ ಚರ್ಬಿ ಕಿರಾಣಿಗೆ ತಿನ್ನಿಸ್ಬೇಕು ಯಾಕಂದ್ರೆ ಚರ್ಬಿ ಕಮ್ಮಿ ಇದೆ ನಾಳೆ ಕನೆಗೆ ಹೋಗ್ಬಾರ್ದು ಅಂತ ಹೋಗ್ಬಾರ್ದು ಅಂತ ತಿಂತೇನೆ ಬೇ ಪಕ್ಕ ತಿಂತೀನಿ ಅದನ್ನ ಚರ್ಬಿನಾ? ಚರ್ಬಿ ಫುಲ್ ಹಾಂ ಉಮ್ಮ ಗೈಸ್ ಮಟನ್ ಪ್ಲಸ್ ಮಾಡ್ರಿ ನೆಕ್ಸ್ಟ್ ಮಟನ್ ಸಾಂಬಾರು ಅದೇನಿಲ್ಲ ನಡೀರಿ ಖಾಲಿ ಬಟ್ಲದು ಇದೆ ನೋಡು ಮೊಟ್ಟೆ ಮೊಟ್ಟೆ Guys, ಅದು ಮುದ್ದೆ ರಾಗಿ ಮುದ್ದೆ ನೋಡಿದ್ರೆ ಭಯ ಆಗ್ತೈತಲ್ಲೋ ರಾಗಿ ಮುದ್ದೆ ಓಯ್ ಹಾ ಗೈಸ್ ರಾಗಿ ಮುದ್ದೆ ಮಟನ್ ಸಾರು ಇದು ಬೋಟಿ ಬೋಟಿ ಗೊಜ್ಜು ಗೊಜ್ಜು ಎಕ್ಸ್ಟ್ರಾ ರಸಮ್ಮು ರಸಮ್ ಇಷ್ಟೇ ಮಾಡಿದ್ದೀರಾ ಹಾಕು ಇದು ಪಾಯಸ ಸ್ವೀಟು ಏ ಸರ್ ರಾಗಿ ಇದು ಪಾಯಸ ಇದು ರೈಸು ಅಷ್ಟೇ ಗಾಯ್ಸ್ ಅದು ಅದು ಆಯ್ತು ನೋಡು ಚಿಕನ್ ಫ್ರೈ ಇದು ಗೈಸ್ ಇದು ಚಿಕನ್ ಫ್ರೈ ಚಿಕನ್ ಫ್ರೈ ಎಲ್ಲ ಎಲೆ ಮೇಲೆ ಹಾಕೊಂಡು ಬ್ಯಾಟಿಂಗ್ ಮಾಡ್ಬೇಕು ತೋರಿಸ್ತೀನಿ ಒಂದೊಂದೇ ಎಳೆ ರಿವ್ಯೂ ಕೊಡ್ತೀನಿ ಅಷ್ಟೇ ಗೈಸ್ ಅಷ್ಟೇ ಗೈಸ್ ಕಬಾಬ್ ತಿಂದೆ ಖಾಲಿ ಮಾಡ್ದಾಗ ನೆಕ್ಸ್ಟ್ ಜನ ಬಂದು ಹಾಲು ಫಿಲ್ ಆದ್ಮೇಲೆ ತೋರಿಸ್ತೀನಿ ಬರ್ರಿ ನಾನಂತೂ ಒಂದು ಮುಟ್ಲಿಲ್ಲ ಹಂಗೆಲ್ಲ ಯಾರು ಒಂದು ಮುಟ್ಟಿಲ್ಲ ಅಲ್ಲ ಕಣಪ್ಪ ಯಾರೋ ಫೋನ್ ಮಾಡ್ಬಿಟ್ಟು ದೊಡ್ಡ ಮೇಂಟೆನೆನ್ಸ್ ಎಲ್ಲ ನಂದೇ ಏನು ತಡ್ಕೊಳಂಗೆ ಇಲ್ಲ ಅಕ್ಕ ಅಕ್ಕ ಏ ನಾವ್ 11 ಗಂಟೆವರೆಗೂ ಇಲ್ಲೇ ಇದ್ದು ಹೀರೋ ತರ ಬಂದ್ಬಿಟ್ಟು ವಾಪಸ್ ನೀರೋನೆ ನೀನು ಹೀರೋನೆ ಎಲ್ಲ ಕೆಲಸ ನನಗೆ ಮ್ಯಾನೇಜ್ಮೆಂಟ್ ಬಿಟ್ಬಿಟ್ಟು ಅಂದ್ಬಿಟ್ಟು 12 ಗಂಟೆ ಊಟ ಟೈಮಿಗೆ ಬಂದಿದ್ದೀರಾ ದಿಸ್ ಇಸ್ ನಾಟ್ ಫೇರ್ ಮಂಜುಳಾ ಅವ್ರೆ 4 ಗಂಟೆವರೆಗೂ ಬಟನ್ ಜೊತೆ ಎದ್ದು ನಾವು ಕ್ಲೀನ್ ಮಾಡಿ ಕೊಟ್ಟಿದ್ದೀವಿ ನೀವು ಟೇಸ್ಟ್ ಒಳಗೆ ಅಂಕಲ್ ಮಾಡ್ತಾರೆ ನಾನು ಮಾಡ್ತೀನಿ ಬಟ್ರೆ ಹೇಳ್ರಿ ಅದು ಯಾರು ಬಂದು ತಿನ್ಬೋದು ಅಂತ. ಮಗ ಅಲ್ಲಿ ನಿಮ್ ಬಾವಂಗೆ ಹೆಲ್ಪ್ ಮಾಡ್ತಾರೆ ಊಟ ಮಾಡ್ಕೊಂಡು ಮಿಸ್ ಮಾಡ್ದಂಗೆ ಏ ಇಲ್ಲ ಬರ್ತ್ಡೇ ಪಾರ್ಟಿ ಕಡೆ ಹೋಗಿರೋಣ ನಮ್ನೆ ಪಾರ್ಟಿ ಇದು ನಮ್ಮಿಬ್ರದ್ದು. ಆ, ಅಯ್ಯೋ, ಇದೆಲ್ಲ ಬೇಡ. ಇದು ಇಲ್ಲ 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 ಬರ್ತ್ಡೇ ಪಾರ್ಟಿ ಇನ್ನೇನು ಕೆಳಂಗೆ ಇಲ್ಲ ಅಕ್ಕ ಇಲ್ಲ 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 ಇದೆಲ್ಲ ಇಲ್ಲ 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 ಇದೆಲ್ಲ ಇದೆ ಲಿಸ್ಟ್ ಹ್ಮ್. ಇಲ್ಲ ಇಲ್ಲ ಬರ್ತ್ಡೇ ಇಲ್ಲ ಪಾರ್ಟಿ ಕ್ಲೋಸ್ ನೀವು ಮಂಗಳೂರು ಅಂತ ಹೇಳಿದೀರಾ ಮಂಗಳೂರ ಕರ್ಕೊಂಡು ಹೋಗ್ಬೇಕು ಮಂಗಳವಾರ ಆಗೋಯ್ತು ಕಾಯಿ ನನ್ನ ಮಗ ನಂಗೆ ಕೊಡ್ತಿಲ್ಲ ಇದೇ ಮಂಗಳೂರು ಅಂತ ತಿನ್ಬಿಟ್ಟು ಪಾರ್ಟಿ ಮಂಗಳವಾರ ಭಾನುವಾರ ಆಗೋಯ್ತು ಗೈಸ್ ಬರ್ತ್ಡೇಗೆ ಇವರಿಗೆ ಪಲಾವ್ ಹಾಕಿ ಕಳಿಸಿದ್ದೆ ಅದಕ್ಕೆ ಇವಾಗ ನಾನ್ ವೆಜ್ ಆಗ್ತಾ ಇದ್ದೀನಿ ಪಲಾವ್ ಹಾಕ್ಬಿಟ್ಟು ಜೇಸ್ಬಿಡೋಣ ಅಂತ ಇವ್ರು. ನೀವು ಲಾಸ್ಟ್ ಏನಿದೆ ಹೋಗೋಣ ಅಂತ ಹೇಳಿದೀರಾ ಸುಂದರ ಕದ ಕಷ್ಟ ಅಷ್ಟೇ ಇಲ್ಲ ಅದಕ್ಕೆ ನಾ ಸಾಕಾರ ಮಾಡ್ತೀನಿ ಮೈಲಿ ಇಲ್ಲ 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 ಎಷ್ಟು ಬೇಕು ತಿನ್ನು ಬರ್ತಾರೆ ಪಾರ್ಟಿ ಆಗುತ್ತಾ ಹಾ ಬರ್ತಾನೆ ಪಾರ್ಟಿ ಚಂದು ಡಬ್ಬ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ನಿಮ್ಮ ಅಣ್ಣ ಅಕ್ಕ ಅದಕ್ಕಿಂತ ಡಾಬಾಗಿನ ಫಸ್ಟ್ ಕ್ಲಾಸ್ ಮಾಡ್ಸಿ ನಡೆಯಬೇಕು ನಮಗೆ ಬೇಡ ರೀ ಅದು ನಮಗೆ ಅಲ್ಲೇ ಬೇಕು ಅಲ್ವಾ ಏನೋ ಹೇಳಿದ್ವಿ ಅಕ್ಕ ಕೆಂಪೆ ಯಾಕಕ್ಕ ಹೊಡೆದ ಏನ್ ಕೊಡ್ಸಿ ಹೇಳು ಇವೇ ಇಲ್ಲ ನಂದನ ಮುಗ್ದೋಯ್ತು ಯಾರು ಎಷ್ಟು ಫೈನಲಿ ಎಲ್ಲ ಫಿಲ್ ಆಗಿ ಊಟ ನಡೀತೈತೆ ಊಟ ನಡೀತೈತೆ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಕಿರಣ ಫುಲ್ ಬಿಜಿ ಆಗ್ಬಿಟ್ಟವನೆ ನಾನು ಬಿಜಿ ಆಗ್ಬಿಟ್ಟಿದ್ದೀನಿ ಸೈಡ್ ಗ್ಯಾಪಾಗೆ ಸ್ಪಾನ್ಸ್ ಸಿಕ್ಕರಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಶಾಸ್ತ್ರಕ್ಕೆ ಬಕೆಟ್ ಅಲ್ಲೇ ಕೊಡು ಅದೇನೋ ಶಾಸ್ತ್ರ ಅಂತೆ ಮಾಡಿಸ್ಬೇಕು ಲೆಕ್ಕ ಮಾಡಬೇಕು ಮಾಡಲಿ ಈಗ ನಮ್ಮ ಅಡುಗೆ ಮ್ಯಾನೇಜ್ ಮಾಡ್ತಾ ಇರೋದೆಲ್ಲ ನಾನು ನಮ್ಮ ನಾಗೇಶ್ ಅಣ್ಣ ಫ್ಯಾಮಿಲಿ ಕಳಿಸಿದ್ದೀನಿ ಇಲ್ಲಿ ಹುಲಿರಮ್ ದೇವಸ್ಥಾನ ಅಂತ 2 ಐತೆ ಅಲ್ಲಿ ಒಂದು ಅಲ್ಲಿಗೂ ಇಲ್ಲಿಗೂ 3 ಕಿಲೋಮೀಟರ್ ಡಿಫ್ರೆನ್ಸ್ ಐತೆ ನಮ್ಮ ನಾಗೇಶ್ ಅಣ್ಣ ಫ್ಯಾಮಿಲಿ ಎಲ್ಲ ಅಲವಾಟಾಗವ್ರೆ ಲೊಕೇಶನ್ ಕಳಿಸಿ ನಂಗಾರು ಅಲ್ಗೋವ್ರೆ ನೋಡ್ರಿ ಏನು ಕತೆ ಅಂತ ಹೇಳ್ತೀರಾ ಸೊ ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಕಾರ ತಗೊಂಡು RVM ಕನ್ನಡಿಗರು ಗ್ರೂಪ್ ಪೂರ್ತಿ ಎಲ್ಲೇ ಇದೆ ಬರೀ ಎತ್ತಕೊಂಬತ್ತೀನಿ ಅವ್ರನ್ನ ಎಂತಹ ಇದು ಅಂತೀರ ಲೊಕೇಶನ್ ಕಳಿಸ್ರು ಅಲ್ಗೋವ್ರೆ ಅಯ್ಯೋ ಈಗ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ ಊಟ ನಡೀತೈತೆ ಅದೇ ಆಲ್ಮೋಸ್ಟ್ ಒಂದು 100-150 ಜನ ಊಟ ಮಾಡಿಬಿಟ್ರು ಬರೋರೆಲ್ಲ ಇನ್ನು ಆಲ್ಮೋಸ್ಟ್ ಅಲ್ಲಿ ದೊಡ್ಡ ಬಸ್ಸಲ್ಲಿ ಬರೋಲ್ಲ ಬಂದ್ಬಿಟ್ಟವ್ರೆ ಇನ್ನೇನೇ ಇದ್ರು ಕಾರು ಬೈಕು ಫ್ರೆಂಡ್ಸ್ಗಳು ಯಾರು ಇರ್ತಾರೆ ಫ್ಯಾಮಿಲಿ ಫ್ರೆಂಡ್ಸ್ ಆ ಥರ ಆದವ್ರು ಮಾತ್ರ ಕಾರು ಬೈಕಲ್ಲಿ ಸ್ವಲ್ಪ ಜನ ಬರ್ತಾ ಇರ್ತಾರೆ ಚೆನ್ನಾಗಿ ಹೋದೈತೆ ಗೈಸ್ ಪರವಾಗಿಲ್ಲ ಅಲ್ಲರಿ RVM ಕನ್ನಡಿಗರೇ ಇಷ್ಟೊಂದು ಟೆಕ್ನಾಲಜಿ ಮುಂದುವರ್ತದೆ ಹೋಗಿ ಮುಂದಕ್ಕೆ ಹೋಗಿದ್ರಲ್ಲ ನೀವೆಲ್ಲ ಏನು ಕತೆ ನಿಮ್ದು ಅಂತ ಅಲ್ಲರಿ ಎಲ್ಲ ಫೋನ್ ಮಾಡ್ಕೊಂಡಿದ್ದೀರ ಲೊಕೇಶನ್ ಕಳಿಸಿದ್ದೀನಿ ಪಾಪ ನೀವು ಇಲ್ಲಿ ವಾಟ್ಸಪ್ ಕಳಿಸಿರೋ ನಾನು ಅಲ್ಲ ಕಣಕ ನಿನ್ನ ಹತ್ರ ಫೋನ್ ಇಲ್ವಾ 3 ಕಿಲೋಮೀಟರ್ ಮುಂದೆ ಬಂದಿದ್ದೀರಾ ಜೀವಿ ಕನ್ನಡಿಗರು ಫುಲ್ ಲೇಟ್ ಅಲ್ಲ ನೀವು ಎಷ್ಟೊಂದು ಫೋನ್ ಮಾಡಿಕೊಂಡು ಲೊಕೇಶನ್ ಕಳಿಸಿದ್ರೆ ಬಂದಿಲ್ವಲ್ಲ ನೀವು ನಿಮಗೆ ಅಕ್ಕ ಇದೆಲ್ಲ ಕಣಕ ಇದು ಹುಲಿರೋ ಮುಂದೆ ಅಂತಾರೆ ಅಲ್ಲಿರೋದು ಮೇನ್ ದೇವಸ್ಥಾನ ನಾನು ಲೊಕೇಶನ್ ಕಳಿಸ್ತೀನಿ ಒಣ್ಣಂಗೆ ಅದು ಕರೆಕ್ಟ್ ಆಗಿಲ್ಲ ಮಂಜ ಏ ಪಕ್ಕ ಎಕ್ಸಾಕ್ಟ್ ಲೊಕೇಶನ್ ಬಂದಿ
ಬಂದಿರೋಲ್ಲ ಕರೆಕ್ಟ್ ಬರ್ತಾರೆ ನೀವಪ್ಪ ಮಿಸ್ ಮಾಡ್ಕೊಂಡು ಇಲ್ಲಿ ಬಂದಿರೋದು ಫಸ್ಟ್ ನೀವೇ ಆ ದೇವಸ್ಥಾನಕ್ಕೆ ಹೋಗ್ಬೋದು ಈ ದೇವಸ್ಥಾನಕ್ಕೆ ಬಂದಿರೋದು ಬಸ್ ಸ್ಟಾಪ್ ಅಲ್ಲಿ ಕೇಳಿದ್ರೆ ಇಲ್ಲೇ ಬಂದು ಬಸ್ ನಿಲ್ಸಿದವರು ಒಟ್ಟಿನಲ್ಲಿ ಮಂಜಣ್ಣ ನಮ್ದೇ ತಪ್ಪ ಅಂತ ಹೇಳ್ತಾರೆ. ನಿಮ್ದೇ ತಪ್ಪಿದ್ರಾಗೆ ನಾನು ಲೊಕೇಶನ್ ಕಳಿಸಿದ್ದೀನಿ ನೀವೆಲ್ಲ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು ಏನ್ ಕತೆ ಇದು ಹಿಂಗಾದ್ರೆ ಪಾಪ ನಾಗೇಶ್ ಅಣ್ಣ ಎಲ್ಗೋರು ತಪ್ಪಿಸ್ಕೊಂಡು ಕಾಡ್ಬೇಕು ನೀವೇನಾದ್ರು ಮಿಸ್ ಆದ್ರೆ ಏನ್ ಕತೆ ನೀವೆಲ್ಲ ಅಂತ ಇದ್ರಲ್ಲಿ ಅಂತ ಟೆಕ್ನಾಲಜಿ ಫಾಸ್ಟ್ IT ಎಂಪ್ಲಾಯಿ ಫ್ಯಾಮಿಲಿ ನೀವೆಲ್ಲ ಸ್ವಲ್ಪ ಸ್ಲೋ ಆಗಿದ್ದೀರಾ ಅವ್ರು ಮ್ಯಾಚ್ ಮಾಡೋಕ್ಕಲ್ಲ ನೀವು ಯಾವತ್ತಿ ಬಂದ್ರು ನೀರ್ ಕೊಡೋಣ ಮೊದ್ಲು. ನೀರಲ್ಲಿ ಊಟನೇ ಮಾಡಿರ್ತೀವಿ ಎಂದ ಸಲ ಇವತ್ತು ನಮ್ಮ ಬಾವನ್ನ ಮತ್ತೆ ನಮ್ಮ ತಂಗಿ ಬಾವನ ಫ್ರೆಂಡ್ಸ್ ಇನ್ವೈಟ್ ಮಾಡ್ಕೊಂಡು ನಮ್ಮ ಬಾವ ಫ್ರೆಂಡು ಅವ್ರ ಟೀಮ್ ಫುಲ್ಲು ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕು. ನಿಮ್ಮ ಅರುಣ್ ಕುಮಾರ್ ಅವರು ಬಾಮ ಇದೆ ನಾವೇನೆ ರವಿಯಣ್ಣ ಅಂತ ಅಣ್ಣ ಹಾಯ್ 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 ಊಟ ಚೆನ್ನಾಗಿತ್ತಾ ಅಣ್ಣ ನೀವೇ ನಮ್ಮ ವೈಫ್ ಬಂದ್ಬಿಟ್ಟು ತುಂಬಾ ಫ್ರೆಂಡ್ ನಿಮ್ಗೆ. ಹೌದಾ ಅಮ್ಮ ಕರಿವಾಗ ಊಟ ಹೆಂಗಿತ್ತು ಹೇಳ್ರಿ ಮನ್ಸಿಂದ ಹಾ ಇನ್ನೊಂದು ಮಾಡ್ಕೊಂಡ್ರೆ ಹೆಂಗ್ರಿ ಸ್ವಲ್ಪ ತಿದ್ದಿ ವಿಡಿಯೋ ಮಾಡಿದ್ದೀನಿ ಗೆಳೆಯದ ಮನ್ಸಾರ ಹೇಳ್ಬೇಕು ಊಟ ಯಾಕ ಗೈಸ್ ಇದುವರೆಗೂ ತೋರಿಸಿಲ್ಲ ಏನು ಡಿಶ್ ಮಾಡ್ತಿದ್ದೀವಿ ಅಂತ ಮೊಟ್ಟೆ ಇವ್ರು ವರ್ಕೌಟ್ ಮಾಡ್ತಾರೆ ಅದಕ್ಕೆ ಮೊಟ್ಟೆ ಮೇಯ್ನ್ ಮೊಟ್ಟೆ ಮಟನ್ನು ಕಬಾಬು ಫ್ರೈ ಗೋಟಿ ಗೊಜ್ಜು ಹೆಂಗೆ ಊಟ ಮನ್ಸಿಂದ ಹೇಳ್ಬೇಕು ಉಸಿರೇ ಬತ್ತಾ ಇಲ್ಲ ಅಂದ್ಯಾ ಸೂಪರ್ ಊಟ ಊಟ ಯಾಕ ಊಟ ಚೆನ್ನಾಗಿ ಹೇಳಿಲ್ಲ ಊಟ ಬೇಕಂತ ಹೇಳಿದ್ದು ಅಕ್ಕ ಊಟ ಸೂಪರಾ ಹೊಟ್ಟೆ ತುಂಬದೇನ್ರಿ ಏನು ಮಾತಾಡಕೋಬೇಡ್ರಿ ಆಕ್ಷನ್ ಮಾಡ್ರಿ ಸಾಕು ಫುಲ್ಲು ಸೇಫ್ ಝೋನ್ ಅಲ್ವಾ ಅದಕ್ಕೆ ರಿವ್ಯೂ ಕೇಳಕ್ಕೆ ಬೇಜಾರಿಲ್ಲ ಅಲ್ಲಿ ಯಾರನ್ನ ಕೇಳೋಕ್ಕಾಗಿಲ್ಲ ನಿಮ್ಮನ್ನೇ ಕೇಳ್ತಾರೆ ನಾನು ನೀವು ಕರೆಕ್ಟಾಗಿ ಹೇಳ್ಬೇಕು ಕೇಳಂಗಿದ್ರಿ ನಮ್ಮವ್ರೆ ಅಲ್ವಾ ಸೂಪರ್ ಟೇಸ್ಟು ಇನ್ನು ಕರಿಯಾದೆ ಒಂದು ಕೆಜಿ ಎಕ್ಸ್ ಮಾಡಿದ್ದೀನಿ ಗೈಸ್ ಎಲ್ಲ ಆಲ್ಮೋಸ್ಟ್ ಅಲ್ಲೂ 90% ಓವರು ಮಳೆ ಬರಂಗೆ ಆಯಿತು ಪರವಾಗಿಲ್ಲ ಸ್ವಲ್ಪ ಜನ ಮಾತ್ರ ನಾವು ಮಾಡೋಣ ಬರೀ ಊಟ ಗೈಸ್ ಇವ್ರು ನಮ್ಮ ಹಳೆ ವ್ಯೂವರ್ಸು ಫ್ರಮ್ ಸ್ಕ್ರಾಚ್ 0 ಇಂದ ಮೇಂಟೈನ್ ಮಾಡ್ತಾರೆ ಇಡೀ ಫ್ಯಾಮಿಲಿ ಇದೆ ಅವರು ಊಟ ಹೆಂಗಿತ್ತು ಊಟ ಹೆಂಗಿತ್ತು ಚೆನ್ನಾಗಿತ್ತು ಊಟ ಹೊಟ್ಟೆ ತುಂಬ ಊಟ ಮಾಡ್ತಾ ಖುಷಿ ಆಯ್ತಾ ಗೈಸ್ ಇವರೆಲ್ಲ ನಮ್ಮ ಹಳೆ ವ್ಯೂವರ್ಸು ಫ್ರಮ್ ಸ್ಕ್ರಾಚ್ ಇಂದ ನಮ್ಮ ಮನೆಗೆ ಏನೇ ಫ್ಯಾಮಿಲಿ ಫಂಕ್ಷನ್ ಆದರೂ ಬಂದೇ ಬರ್ತಾರೆ ನಾವು ಇವ್ರ ಮನೆಗೆ ಏನಾದರೂ ಓದ್ತೀವಿ ಆ ಥರ ಗೈಸ್ ಲಾಸ್ಟ್ ನಾವೇ ಸಾಯಂಕಾಲ 4:00 ಊಟ ಮಾಡ್ತಾ ಇದ್ದೀವಿ ಸಿಕ್ತಷ್ಟು ಇರ್ಬೇಕಣ್ಣ ಡಬಲ್ ಅಂತ ತಿನ್ರಿ ಅಜ್ಜಿ ನೋಡಿ ನಾನು ಬಾಲಿ ಬಂದ ಪಂಜಾಬದ ಬೇದ ಮಾಡ್ಕೊಂಬಿಡ್ರಿ ನೆಕ್ಸ್ಟ್ ವಾರ ನಿಮ್ಗೆ ಸ್ಪೆಷಲ್ ಊಟ ನಮ್ಮ ಮನೆಗೆ ಫಸ್ಟ್ನೇ ಪಂಚಿ ಊಟ ಕೂತ್ಕೊಂಡು ಹೇಳಿದ್ದಾನೆ ನಿಂಗೆ ಅಂದೆ ನಾನು ಫಸ್ಟ್ ಪಂಚಲ್ಲಿ ನಿಂಗೆ ನೋಡ್ಕೊಂತಿದ್ದ ನಿನ್ನ ರೈಟ್ ನೋಡ್ಕೊಂತೀನಿ ಇನ್ನು ನಾಳೆ ಕಾಲೇಜಲ್ಲಿ ಹೆಂಗ್ ಹೊಡಿತಾರೋ ಕೊಡೈತಕ್ಕ ರಾಮರಕ್ಕ ನೀವು ಅಂಕಲ್ಗೂ ಅವಣಂಗೂ ಮಂಜಲ್ ಹೇಳಿದೆ ಅಣ್ಣ ಕೂತ್ಕೊಳ್ಳೋಣ ದೇವ್ರಿಗೆ ಹೇಳ್ದೆ ನಿಂಗೆ ಎರಡು ಮಾಡದೇ ಇರೋರು ಮೊಟ್ಟೆ ಇದ್ವಲ್ಲ ಅವೆಲ್ಲ ಹೋದ್ವು ಅವೇನೇ ಕುಯ್ದೆಲ್ಲ ಪೀಸ್ ಮಾಡಿರೋದು ಇಲ್ಲ ಇವೇ ಕಾರಣ ಎರಡು ಇವೇನೆ ಫೈನಲ್ಲು ತೋಟ ಮಾಡಿದ್ದೀರಾ ಲಾಸ್ಟ್ ವರ್ಗು ಎಲ್ಲ ತಳೆಯವರೆಗೂ ಇದಕ್ಕೆ ಜೊತೆಯಾಗಿ ಬೆಂಬಲಿಗರಾಗಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದೇ ರೀತಿ ಇರಲಿ ನಿಮ್ಮ ಆತ್ಮವಿಶ್ವಾಸ ಪ್ರೀತಿ ಎಲ್ಲ ಅಡಿಗೆ ಬಂದು ತುಂಬಾ ಚೆನ್ನಾಗಿ ಮಾಡಿದ್ರು ಭಟ್ರು ಬೇಕು ನೀವು ನಮ್ಮ ಆದ್ರೂ ಯಜಮಾನ್ರು ಬಿಟ್ಬಿಟ್ಟು ಯಜಮಾನ್ರು ಲಾಸ್ಟಿಗೆ ಅನ್ನ ರಸ ಮಾಡಿಸಿದ್ದೀರಾ ಇದು ಅಲ್ವಾ ಮಂಜು ಇದು ಏನೂ ಆಗಲ್ಲ. ಆಮೇಲೆ ಡಾಬಾಗಿಂತ ಊಟ ತುಂಬಾ ಚೆನ್ನಾಗಿತ್ತು. ಒಟ್ನಾಗ ಡಾಬಾ ಹೋಗಿದ್ದು ಇನ್ನು ಸಿಗ್ತಿರ್ಲಿಲ್ಲ. ಯಾರಿಗಾನ ನಾನ್ ವೆಜ್ ಅಡಿಗೆ ಬೇಕು ಅಂದ್ರೆ ಇವ್ರು ಭಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಡಿಗೆ ಚೆನ್ನಾಗಿ ಮಾಡಿದ್ದಾರೆ. ಅಡಿಗೆ ಚೆನ್ನಾಗಿತ್ತು. ಎಲ್ಲ ಮುಗ್ದೋಯ್ತು, ಎಲ್ಲ ತೊಳೆದು ಎಲ್ಲ ಖಾಲಿ ಮಾಡಿದ್ರು. ಲಾಸ್ಟಿಗೆ ನಮಗೆ ಅನ್ನ ರಸಮ್ಮು ಏನೇನು ಸಿಕ್ಕಿರೋ ಅಷ್ಟೇ ಸಿಕ್ಕಿದ್ದು. ಮಂಜೋಳಕ ಫಸ್ಟ್ ಊಟ ಮಾಡೋರು ಯಜಮಾನು ಪಾಪ ಸಿಗಲಿಲ್ಲ. ನೆಕ್ಸ್ಟ್ ಟೈಮ್ ಎಲ್ಲರೂ ಬೇರೆ ಟೈಮ್ ಟ್ರೈ ಮಾಡ್ತೀವಿ. ನಾನು ಕಿರಣ ನಾಗೇಶ್ ಅಣ್ಣ ಯಾರೂ ಕರೆಕ್ಟಾಗಿ ಊಟ ಮಾಡಲಿಲ್ಲ. ಅರ್ಧ ಅಷ್ಟೇ ಅಷ್ಟೇ ಎಲ್ಲ ಖಾಲಿ ಆಯಿತು. ಎಲ್ಲ ತೊಳೆದು ಉದಿಕ್ತವ್ರೆ ಮುಗಿದೀಗ ಎಲ್ಲ ಪೂರ್ತಿ ಸೋಲ್ಡ್ ಔಟು. ನಾವು ಅನ್ಕೊಂಡಿದ್ದು ಖಾಲಿನೇ ಆಗಲ್ಲ ಅಂತ, ಬಟ್ ಜನನೇ ಇಲ್ಲ ಅಂತ ಒಂದು ಚೂರು ಉಳಿದಿದೆ, ಎಲ್ಲ ಖಾಲಿ. ಗೈಸ್ ದೇವಸ್ಥಾನ ಚೌಟ್ರಿ 15,000 ಯಾರಾದ್ರೂ ಮಾಡ್ಕೊಂಡಿದೆ ಹೇಳ್ರಿ ಮಾತಾಡಿ. ನೀರು, ಜಾಗ, ಪಾತ್ರೆ, ಚೇರು, ಟೇಬಲ್ಲು, ಒಂದು ರೂಮು, ರುಬ್ಬ ಮಿಷಿನು ಎಲ್ಲ ಸಿಗುತ್ತೆ 15,000. ಕ್ಲೀನಿಂಗ್ 2 ಎಲ್ಲ ಸೇರಿ 15,000 ಕಾಂಟ್ಯಾಕ್ಟ್ ಮಾಡಿರಿ. ಯಾರು ಹುಲಿರಾಮ್ ದೇವಸ್ಥಾನ ಹತ್ರ ಈ ಥರ ಕಾರ್ಯ ಮಾಡಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿರಿ. ಅಷ್ಟೇ ಗೈಸ್, ಮುಗೀತು. ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗಬೇಕು. ಭಟ್ರು ಮತ್ತು ಬೇಗ ಅಡುಗೆ ಮಾಡಿದ್ರು, ಎಲ್ಲ ಖುಷಿಯಾದರು. ಅಡುಗೆದೆಲ್ಲ ಕೇಳಿ ದೇವಸ್ಥಾನ ಸ್ವಲ್ಪ ದೂರ ಪರಿಚಯಸ್ಥರು ಮನೆಗೆ ಬಂದಿದ್ದೀವಿ. ಇವ್ರ ಮನೆಗೆ ಅಕ್ಕ ಟೈಮ್ ಆಯಿತು, ಬೇಗ ರಪ್ಪ ಅಂತ ಯಾಕೆ ಮಾಡ್ತೀವಿ. ಹೆಂಗೋ ಒಳ್ಳೆ ಪೀಸಾಗಿ ಯಾರು ಮನೆಯನ್ನು ತಾಪತ್ರಿಂದ ಎಲ್ಲ ನೀವೇನ ಇಲ್ಲಿ ಬೇರೆ ಯಾರು ಇಲ್ವಾ? ಹೌದಾ, ದೇವಸ್ಥಾನ ನೋಡಲಿ ನೀವೇ ಕಟ್ಸ್ಕೊಂಡಿರೋದು? ಅದು ಕಟ್ಸ್ತಾರೆ ನೀವೇನ ಅದನ್ನ? ತೋಟ ನಿಮ್ದೇನ? ಅಡಿಕೆ ತೋಟ ನಿಮ್ದೇನಪ್ಪ? ಎಲ್ಲ ಎಷ್ಟು ಎಕರೆ ಅದೇ?
ಎಷ್ಟು ಎಕರೆ ಅಣ್ಣ? ಎಷ್ಟು ಎಕರೆ ಹಂಗೆ ಗೊತ್ತಿಲ್ಲ, ಎಷ್ಟು ಎಕರೆ ಅಂತ ಅಷ್ಟೊಂದು ಜಮೀನು ಮಾಡೋರೆ. ಎಷ್ಟು ಎಕರೆ ಅಮ್ಮ ತೋಟ? ಹೌದಾ? ಎಲ್ಲ ಮುಗೀತು. ನಮ್ಮ ಪರಿಚಯಸ್ಥರು ಸಬ್ಸ್ಕ್ರೈಬರ್ಸ್ ಮುಂಚೆ ಸಬ್ಸ್ಕ್ರೈಬರ್ಸ್ ಪರಿಚಯ ಆದವರು ಇವಾಗ ಪರಿಚಯಸ್ಥ ಬಿಟ್ಟವ್ರೆ. ಅವ್ರ ದೋಸ್ತಲ್ಲಿ ಎಣ್ಣೆ ಕುಡ್ಕೊಂಡು ಜಾಗ ಖಾಲಿ ಮಾಡಬೇಕು. ಅಪ್ಪೇ ತಾಳೋ, ಓಯ್ ಕಿರಣ ತಾಳೋ, ಲೇ ಮರಿ ಹೆಂಗ ಹೋದ ಸಕದ ಬಾ, ಅರ್ಧ ಬಿಡಿ ಬಾರೋ. ಏ ನಾಗೇಶ್ ಅವ್ರೆ, ಬೆಳಗ್ಗೆ ಕರ್ದಿರೋ ಸಕತ್ತಾಗಿರೋದು. ಇಲ್ಲ ಇಲ್ಲ ಅಣ್ಣ, ಅಣ್ಣ ಬರೋಣ. ಬಾಯ್ ಅಕ್ಕ, ಬಾಯ್ 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 ಅಣ್ಣ, ಬಾಯ್ 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 ಅಣ್ಣ, ಬಾಯ್ 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 ಎಲ್ಲರೂ ಬಾಯ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಅನ್ಬೇಕು ನಾವು. ಬರ್ತಿದೆ. ಬಾಯ್ 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 ಅಣ್ಣ. ಇದೇ ಇಷ್ಟೇನಾ ನಾಗೇಶ್ ಅವ್ರೆ? ಇಷ್ಟೇನಾ? ಓಯ್ ಬಾಯ್ ಬಾ ಹೋಗ ನಮ್ಮನೆಗೆ ಬಾ. ಫುಲ್ ಜೋಶ್ ಮನೆಗೆ ಹೋದಾರ ವಾಪಸ್ಸು. ಅಕ್ಕ ಬರೋಣ. ಬಾಯ್ 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 ಅಕ್ಕ, ಬಾಯ್ ಬಾಯ್ ತಾಯಕ್ಕ ಎಲ್ಲ ಬಾಯ್ ಮಾಡಲ್ಲ. ಬಾಯ್ 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 ಟಾಟಾ ಬಾಯ್. ಬಾ ಬಾ ನಾನ್ ಬರಲ್ಲ. ಬಾಯ್ ಬಾಯ್ ಇಲ್ಲೋ ನೋಡ್ಕೊಂತೀನಿ, ಹೋಗಿ ಕೈ ನೋಡ್ಕೊಂತೀನಿ ಹೋಗು. ಬಾಯ್ 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 ಬಾಯ್. ನನ್ನ ತಂಗಿರಲ್ಲ ಹೊಲ್ಟ್ರು. ನಾಗೇಶ್ ಅಣ್ಣ ನಾಳೆ ಆಫೀಸ್ಗೆ ಹೋಗ್ಬೇಕಂತೆ. ಹಾಂ ನೆಕ್ಸ್ಟ್ ಏನ್ ಕತೆ? ನೆಕ್ಸ್ಟ್ ನಾವು ಮನೆಗೆ ಕೂತಿರೋದು ಗೈಸ್ ಅಷ್ಟೇ. ಇವಾಗ ಫೈನಲಿ ಟೈಮ್ 6 ಗಂಟೆ. ನಮ್ಮ ನೆಲಮಂಗ್ಲ ಕಿರಣ್ ಅವರು ಸೇಫಾಗಿ ಕರ್ಕೊಂಬಂದವ್ರಿ. ಹೆಲ್ಮೆಟ್ ಇಲ್ಲಂಗೆ ಸೇಫಾಗಿ ಕರ್ಕೊಂಬಂದವನೆ. ನಾನು ಬರ್ಬೇಕಾದ್ರೆ ಹೆಲ್ಮೆಟ್ ತಗೊಂಡಿಲ್ಲ ಗೈಸ್, ನಾನು ಟೆಂಪೋದ ಬಂದಲ್ಲ ಅದಕ್ಕೆ. ನಿಜ ಬಂದ್ಬಿಟ್ಟು ತಗೋ ಬ್ಯಾಗು, ನಿಜ ಹಾಕೊಂಬಿಡು. ನಿಜ ಅವ ಹಣ್ಣು ಹಿಡ್ಕೊಂತದೆ. ಹುಷಾರು ನಿಜ. ಬಾಯ್ ಫೋನ್ ಮಾಡ್ತೀನಿ ಗೈಸ್. ಇವಾಗ ಇಲ್ಲಿ ಕಾರ ಐತೆ, ನಮ್ಮ ಅಪ್ಪ ಕರ್ಕೊಂಬಂದವ್ರಲ್ಲ ಆ ಕಾರಾಗೆ. ಅಯ್ಯ 700 ರೂಪಾಯಿ ಎತ್ಕೊಂಬಂದ್ರ ಇವು. ಇಲ್ಲ ಹಾಂ ನಡೀಣ. ಓಯ್ ಅಪ್ಪ ನನಗೆ ಎಲ್ಲ ಸಾಯಂಕಾಲ ಇಷ್ಟೊತ್ತಿಗೆ ಇಲ್ಲಿದ್ದ ಹೋದಾಗ ಹೊಲ್ಪಟ್ಟಿದ್ದ ಅಲ್ಲೇ 9 ಗಂಟೆಯಿಂದ ಅಣ್ಣ ಅಪ್ಪ ಫ್ರೆಂಡು ಒಳಗಿನ ಕಾಯ್ದಾರೆ. ಅಣ್ಣ ಬರ್ರಿ ಒಳಗೆ, ಜ್ಯೂಸ್ ಸುಡ್ಕೊಂಡೋಗಿರಂತೆ. ಬಾ ಜ್ಯೂಸ್ ಕೊಡ್ತೀವಿ, ಜ್ಯೂಸ್ ಕುಡಿ. ಜ್ಯೂಸ್ ಸುಡ್ಕೊಂಡೋಗಿರಂತೆ ಬರ್ರಿ ಅಣ್ಣ. ಅಪ್ಪ ಬಂದಾಗ ನಾವು ಹೆಂಗೋ ಮನೆಗೆ ಕ್ಯಾಂಟ್ರ ಬರೋರಂತೂ ಪಕ್ಕ ಫಿಕ್ಸು. ಇವಾಗ 6 ಕಾಲು, ಕ್ಯಾಂಟ್ರ ಬರೋರು 7:30 8 ಗಂಟೆ ಆಗ್ತದೆ. ಹಾಸನ ಹೈವೇ ಅಂತೂ ಕೇಳಬೇಡ್ರಿ ಅಪ್ಪ. ಭಾನುವಾರ ಇವತ್ತು ಪೂರ್ತಿ ಜಾಮ್ ಅಂದರೆ ಜಾಮು. ಮಕ್ಕಳಿಗೆ ಕಾಲ ಕೆಟ್ಟೋಯ್ತು. ಕಿರಣ ಬಂದ ಚೆನ್ನಾಗಿ ಬಂದ್ಬಿಟ್ಟ. ಹಂಗ ಬಂದ ಸದ್ಯ ಆಯ್ತಾ ಮುಗಿತಾ ಇಳಿಸ್ಕೊಂಡ್ರೆ ಎಲ್ಲ. ಇಲ್ಲೇ ನಿನ್ನ ದರ್ಶನ ಇಲ್ಲ, ಮುಖ ದರ್ಶನ ಇಲ್ಲ ವಸಂತಮ್ಮ ಅವ್ರದ್ದು. ಗೈಸ್ ಇವತ್ತು ವಸಂತಮ್ಮನ ಮುಖ ದರ್ಶನ ಇಲ್ಲ, ಫುಲ್ಲು ವೀಕ್ ಆಗೋಯ್ತು. ವಸಂತಮ್ಮ ಹುಷಾರ್ ತಪ್ಪಿಟ್ಟಿದ್ದೀನಿ, ತಲೆನೂ ಸ್ಟಾರ್ಟ್ ಆಗೋಯ್ತು ದೇವಸ್ಥಾನ ಹತ್ರ. ನೋಡ್ರಿ ಮಕ್ಕಳು ಹೆಂಗಾಗ್ಬಿಟ್ಟದೆ, ಬಾಡಾಗ್ಬಿಟ್ಟದೆ. ಐಟಮ್ ಎಲ್ಲ ಇಳಿಸ್ಕೊಂಡಿದ್ದಾಯ್ತು, ಒಂದು ಲೋಡ್ ಆಯಿತು. ಮುಂದಿನ ಕೆಲಸ ಅನ್ನ ರಸಂ ತಿನ್ಕೊಂಡು ಮನೆ ಕಾಣೋದು. ಹೊಟ್ಟೆ ಹಸ್ತಿರೋರು ಅನ್ನ ರಸಂ ತಿಂತಾರೆ, ಹೊಟ್ಟೆ ಹಸಿದಿಲ್ಲದವರು ಹಂಗೆ ಮನೆ ಕಂತಾರೆ. ಅನ್ನ ಮಾಡ್ತಾ ಇದೆಯಾ? ಚೆನ್ನಾಗಾಯ್ತು, ಎಲ್ಲ ಹೊರಟೋಗ್ಬಿಟ್ರು. ನಾಗೇಶ್ ಅಣ್ಣ ಅವ್ರ ಮನೆಗೆ ಹೋದ್ರು, ಕಿರಣನ ಮನೆಗೆ ಹೋದ. ನಾಗೇಶ್ ಅಣ್ಣ ನನ್ನ ತಂಗಿ ಜೊತೆ ಹೊರಟರು. ಅವ್ರು ಎಲೆಕ್ಟ್ರಾನಿಸಿಟಿ ಹೋಗ್ತಾರೆ. ಎಲೆಕ್ಟ್ರಾನಿಸಿಟಿನ ಮೆಟ್ರಾಸ್ ಮಾಡ್ತೀನಿ ಅಂತ ಅವ್ರು ಹಂಗೆ ಹೊರಟೋಗ್ಬಿಟ್ರು. ಅವನು ನಾಳೆ ಆಫೀಸಲ್ಲ ಒಣ್ಣ ಯಾವುದೇ ದಿವಸ ರಜಾ ಕಂಡ್ರು ಸೋಮವಾರ ಮಾತ್ರ ರಜಾ ಕಾಣಕ್ಕಾಗಲ್ಲ ಅವ್ರದ್ದು. ಸೋಮವಾರ ಇರಬರ, ಶನಿವಾರ ಭಾನುವಾರ ಪೆಂಡಿಂಗ್. ಅವ್ರು ಶನಿವಾರ ರಜೆ ರಜೆ ಅಲ್ವಾ, ಪೂರ್ತಿ ಪೆಂಡಿಂಗ್ ಕೆಲಸ ಎಲ್ಲ. ಸೋಮವಾರ ಆಫೀಸ್ ಮಿಸ್ ಮಾಡ್ದೆ ಹೋಗಲೇಬೇಕು. ಅದಕ್ಕೋಸ್ಕರ ಅವ್ರು ಎಲ್ಲೇ ಇದ್ರೂ ಸೋಮವಾರ ಯಾವುದೇ ಕಾರಣಕ್ಕೂ ಮನೆ ಆಫೀಸ್ಗೆ ಹೋಗಲೇಬೇಕು. ಅದಕ್ಕೋಸ್ಕರ ಹೋಗ್ಬಿಡ್ತಾರೆ. ಹೆಂಗಿತ್ತು ದೇವಸ್ಥಾನ ಕಾರ್ಯ? ಚೆನ್ನಾಗಾಯ್ತಾ? ಖುಷಿ ಆಯ್ತಾ? ಕೂತ್ಕೊಂಡ್ರೆ ಸಾಕಪ್ಪ, ತಲೆ ನೆಲಕ್ಕಿಕ್ರೆ ಸಾಕಪ್ಪ ನಂಗೆ ಆಗೋದು ಗೈಸ್. ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಆ ಪರಿಸ್ಥಿತಿ ಬಂದ್ಬಿಟ್ಟವ್ರೆಲ್ಲ. ಕಿರಣ ಮನೆಗೆ ಹೋದ. ನಾಳೆ ಕಾಲೇಜ್ 8:30 ಕಾಲೇಜು. ಅದಕ್ಕೆ ತಗೊಂಡ್ಬಂದ್ರೆ 8:30 ಕಾಲೇಜು. ಅವನಿಗೆ ಆಫೀಸ್ 10 ಬರಕ್ಕೆ ಹೋಯ್ದೆ. ತಾಯಿ ಹೇಳ್ದಂಗೆ ಅದಕ್ಕೆ ಕಣ್ಣೀರು ಹಾಕಿ ಹೋಯ್ದೆ. ಹಂಗೂ ಹೇಳೋದ್ಲು, ನಾನು ಬೈ ಮಾಡಿದೆ. ಯಾಕೆ ಇವ್ರು ಬಲ್ಲಾಕ ಹಿಂಸೆ ಕೊಡ್ತಿದ್ದೀರಾ? ಯಾಕ್ರಿ ಮರಿ ಹೊಡೆದ್ಬಿಟ್ಟು ನೀನು ಊಟ ಮಾಡ್ದಾಕ ಇರ್ಬೇಕು, ನುಗ್ಗೋಡ ಬರ್ಬೇಕು ನೀನು. ರಾಜ್ಕುಮಾರ್ ಏನ್ ಕೊಡ್ಬಂದಿದ್ದ ಹೇಳಿ ನೀನು ಅಲ್ಲಿಂದ? ಏನು ಮಾಡೋದ ತಗೊಂಡಿಲ್ಲ. ಎಷ್ಟು ಜನ ಕಂಡಿಡಿದ್ರು ನೋಡಿ ಅವರು. ಸಿದ್ದರಾಮಯ್ಯ ಟಮಟೆ ವಧೆ ಮಾಡ್ತಾರೆ ಅಲ್ವಾ ಅಂತ ಕಮೆಂಟ್ ಹಾಕೋರು ಯಾರು ಅಕ್ಕ. ನೋಡಿ ಎಲ್ಲಿ ಕಂಡಿಡಿದ್ರು ನಿನ್ನ. ಒಂದ್ಸಲಿ ಟಮಟೆ ವಧೆ ಒಂದ್ಸಲಿ ತೋರಿಸ್ಕೊಡು ನಾನು ವಿಡಿಯೋದಲ್ಲಿ, ಪ್ರಮೋಷನ್ ಮಾಡ್ಕೊಡ್ತೀನಿ ನಿಂಗೆ ಫ್ರೀಯಾಗಿ. ಬುಕ್ಕಿಂಗ್ ಗೊತ್ತಾಗ್ತವೆ ಇನ್ನ. ಅದು ಎಂತೆಂಥದ್ದು ಸ್ಟೆಪ್ ಆಗ್ತಿಲ್ಲ. ಯಾವ್ದಾವ ನಮ್ಮೂರ ಫಂಕ್ಷನಲ್ಲಿ ಇರಿ, ಟಮಟೆ ಸ್ಟೈಲ್ ತೋರಿಸ್ತೀನಿ ಹೆಂಗೆ ಹೊಡಿತಾರೆ ಅಂತ. ಊಟ ಮಾಡ್ದೆ ಹೆಂಗೆ ಕೊಡ್ಬಂದಿ ನೀನು? ಮನೆ ಕೆಲಸ ಐತಾ? ಕಬಾಬ್ ಹಾಕಿದ್ದೀರಾ ಅಂತ ನೀವು? ಇನ್ನೂ ಅವ್ರಿಗೆ ಬೇಕಲ್ಲ ಕಬಾಬು ಬೇಕಾ? ಹೆಂಗಾಯ್ತು ಇಬ್ರು ಕೂತ್ಕೊಂಡ್ಬಿಟ್ಟಿರಲ್ಲ ನಿಮ್ದಾಗಿ? ಮುಗಿತಲ್ಲ ಕಾರ್ಯ ಕೆಲಸ? ಇನ್ನೇನಿಲ್ಲ ಪೆಂಡಿಂಗ್? ಯಾವಣ್ಣ? ಯಾಕೆ ಫೋನ್ ಹಾಕ್ಬಿಡು.
ಪಿಜ್ಜಾರ್ ಏನು ಇಂತ ತಂದಿದ್ದೀವಿ ಇವಾಗ ಇದನ್ನ ಹೆಂಗೆ ಪ್ಯಾಂಟು ಬೆಳಗ್ಗೆ ಪ್ಯಾಂಟ್ ತೋರಿಸ್ಲಿ ನೋಡ್ರಿ ಹೆಂಗಾಗದಿ ಪ್ಯಾಂಟ್ ಕಿರಾಣ ಕೊಡ್ಸಿದಪ್ಪ ಇದು ಈ ತರ ಹಾಕು ಅಂತ ನನ್ನ ಮಗಿ ಕತ್ತಾರ ಯಾವಾಗ್ಲೂ ಕರೆ ಬಿಕ್ಕೊಂಡಿತ್ತು ನನಗೆ ಕರೆ ಬಿಕ್ಕೊಂಬ ನಂಗೆ ನತಿ ಸುಳ್ಳಿ ನೋಟತ್ತವಪ್ಪ ಅವ್ನು ಬರೀ ಇರೋವೆಲ್ಲ ಕರೆ ಅವನು ಅಬ್ಸರ್ವ್ ಮಾಡಿದ್ದೀರಾ ಕಿರಾಣ ಬ್ಲಾಗಲ್ಲಿ ನೋಡಿದಷ್ಟು ಆಲ್ಮೋಸ್ಟ್ ಅವ್ನು ಬರೀ ಬ್ಲಾಕೇ ಹಾಕಿರ್ತಾನೆ ಕಾಲೇಜ್ ಟಿ ಶರ್ಟ್ ಮಾತ್ರ ಒಂದು ಬ್ಲೂ ಕಲರ್ ಹಾಕ್ತಾನೆ ಬ್ಲೂ ಕಲರ್ ಕೇಸರಿ ಕಲರ್ದು ಇನ್ನು ಮಿಕ್ಕಿ ಟೈಮೆಲ್ಲ ಬ್ಲಾಕು ಅದೇನೋ ಗೊತ್ತಿಲ್ಲ ಒಂದು ಒಂದು ನೋಡವಿ ಇಲ್ಲ ಅರ್ಧಕ್ಕೆ ಬಂದಿದ್ದ ನಾಳೆ ಕಾಲೇಜ್ಗೆ ಹೋಗ್ಬೇಕು ಇದೇನ್ರಿ ಕತೆ ನೋಡೋಣ ಮುಂದಕ್ಕೆ ಏನು ಕೆಲಸ ಅಂತ ಸೊ ಗಾಯ್ಸ್ ಅಷ್ಟೇ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಮುಗೀತು ದೇವ್ರ ಕರಿ ಎಲ್ಲ ಇವತ್ತಿಗೆ ಎಲ್ಲ ಕಾರ್ಯಗಳು ಎಲ್ಲ ಮುಗೀತು ನೆಕ್ಸ್ಟ್ ನಮ್ಮ ಬೆಳೆ ಕಡೆಗೆ ಗಮನ ಕೊಡಬೇಕು ಮತ್ತು ಇವತ್ತಿನ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯಿತು ಲಾಸ್ಟ್ ಟೈಮ್ಗೆ ಊಟ ಎಲ್ಲ ಐಟಮು ಸಿಗಲಿಲ್ಲ ನನಗೆ ನಾಗೇಶ್ ಅಣ್ಣಂಗೆ ಕಿರಣಂಗೆ ಮತ್ತು ನಮ್ಮ ತಂಗಿಗೆ ನಮ್ಮ ಬಾವಂಗೆ ಮತ್ತು ನಮ್ಮ ಬಾವರ ಅಮ್ಮ ಅಂದರೆ ನನ್ನ ತಂಗಿ ರತ್ತೆಗೆ ನಮ್ಮ ಅಪ್ಪ ನಮ್ಮ ಅಮ್ಮ ಇಷ್ಟು ಜನ ಯಾರ್ಯಾರೆಲ್ಲ ಕೆಲಸದಲ್ಲಿ ಓಡಾಡ್ಕೊಂಡಿದ್ದು ಅವರಿಗೆ ಅಂದರೆ ಊಟ ಸಿಕ್ತು ಎಲ್ಲ ಐಟಮು ಸಿಗಲಿಲ್ಲ ಲಾಸ್ಟಿಗೆ ಮಟನ್ನು ಮತ್ತು ಚಿಲ್ಲಿ ಸಾಂಬಾರು ಅಷ್ಟೇ ಸಿಕ್ಕಿತ್ತು ಅನ್ನ ಸಾಂಬಾರು ಅದನ್ನೇ ತಿನ್ಕೊಂಡು 2 ಪೀಸ್ ತಿನ್ಕೊಂಡಿದ್ದೆ ಏನ್ಕೊಂಬಂದು ಇಲ್ಲಿ ಪರವಾಗಿಲ್ಲ ನಮ್ಮರೇ ಬೇಜಾರಾಯಿತು ಅದರಲ್ಲೂ ಆಮೇಲೆ ನಾಗೇಶ್ ಅಣ್ಣ ಕರೆಕ್ಟ್ ಊಟ ಮಾಡಲಿಲ್ಲ ಮತ್ತು ಈಗ ಇನ್ನೊಬ್ಬರು ಮಂಜುಳಾ ಅಕ್ಕ ಅಂತ ಇದ್ರಲ್ಲ ಅವ್ರ ರಾಜಮಂಡ್ರಿ ನಮ್ಮ ಜೊತೆ ಬಡ್ಸಂದು ನಿಂತ್ಕೊಂಡ್ಬಿಟ್ರು ಅಂದರೆ ಭಟ್ರು 4 ಜನ ಇದ್ದರು ಮೇನ್ ಅವರು ಸ್ವಲ್ಪ ಇಬ್ಬರು ಮೈಂಟೈನ್ ಅಡುಗೆ ಮಾಡ್ತಾರೆ ಇಬ್ಬರು ಮಾತ್ರ ಬಡ್ಸಕ್ಕೆ ಬಂದರು ಇನ್ನು ಮಿಕ್ಕಿದ್ದು ನಾನು ನಾಗೇಶ್ ಅಣ್ಣ ಕಿರಣ ಮತ್ತು ಮಂಜುಳಾ ಅಂತ ಇದ್ರಲ್ಲ ಬಂದಿರಲ್ಲ ಅಕ್ಕ ಯಜಮಾನ್ರು ಇಷ್ಟು ಜನ ಬಡ್ಸ ಸೇರ್ಕೊಂಬಿಟ್ಟು ಲಾಸ್ಟಿಗೆ ನಮಗೆ ಸಿಗಲಿಲ್ಲ ಇರೋದ್ರಾಗೆ ಅನ್ನ ಸಾಂಬಾರೇ ಊಟ ಮಾಡ್ಕೊಂಡು ಬಂದ ಮುಗೀತು ಎಲ್ಲ ಚೆನ್ನಾಗಿ ಅದೆಲ್ಲ ಏನು ತೋರ್ಸೋಕ್ಕೋಲಿಲ್ಲ ಇಷ್ಟು ಮನೆ ಫಂಕ್ಷನ್ ಈ ಥರ ನಡೀತದೆ ಮುಂದೆ ಅವ್ರಿಗೆಲ್ಲಾದರೂ ಏನೋ ಬೇರೆ ಪ್ಲ್ಯಾನ್ ಮಾಡಬೇಕು ಇಲ್ಲ ನಾವೆಲ್ಲಾದ್ರೂ ಆಚೆ ಹೋಗಬೇಕು ಇದೊಂದು ಚೂರು ಬೇಜಾರಾಯಿತು ಲಾಸ್ಟಿಗೆ ನಾವು ಬಡ್ಸೋದಕ್ಕೆ ಇಟ್ಬಿಟ್ಟು ನಾವು ಮಾಡಲಿ ಮನೇಲಿ ಮಾಡಲಿ ಪರವಾಗಿಲ್ಲ ಅವರಿಬ್ಬರು ಬೇಜಾರಾದರು ನಾವು ಹೆಂಗನಾಗಲಿ ನಮಗೆ ಕಿರಾಣಿಗೆ ಮತ್ತು ಮಂಜುಳಾಕ ಯಜಮಾನ್ರು ಹೆಂಗೋ ಮಟನ್ ತಿಂದ್ಬಿಟ್ಟು ಇದು ಮಾಡ್ಕೊಂಬಿಟ್ಟು ಮಟನ್ನು 2 ಪೀಸ್ ಸಿಕ್ಬಿಟ್ಟು ಸಾಂಬಾರಾಗ ಊಟ ಮಾಡ್ದೆ ನಾಗೇಶನ್ ಅದು ಮಾಡಲಿಲ್ಲ ಒಣ್ಣ ಮಟನ್ ತಿನ್ನಲ್ಲ ಮಟನ್ ರಿಲೇಟೆಡ್ ಏನು ತಿನ್ನಲ್ಲ ಚಿಕನ್ನು ಒಂದೇ ಒಂದು ಪೀಸ್ ಇಲ್ಲಂಗೆ ಎಲ್ಲ ಕಲೆ ಹೋಗಿತ್ತು ಪಾಪ ಅಣ್ಣ ವೆಜ್ಜಲ್ಲಿ ರೈಸು ಮತ್ತು ಈಗ ರಸಮ್ ತಿಂತು ಇದ್ದಿದ್ದು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಇರಲಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಅವ್ರ ಮನೆಗೆ ಹೋಗಿ ಸ್ಪೆಷಲಾಗಿ ನಾವೇ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಕೊಂಡು ತಿನ್ಬತ್ತೀವಿ ನೆಕ್ಸ್ಟ್ ಸಂಡೇ ಇಲ್ಲ ಅಂದರೆ ಅದು ನೆಕ್ಸ್ಟ್ ಸಂಡೇ ನಾನು ಕಿರಣ ಹೋಗ್ಬಿಟ್ಟು ಬೆಳಗ್ಗೆ ಹೊರಟೋದ್ವಿ ಭಾನುವಾರ ಅವ್ರ ಮನೆಗೆ ಚೆನ್ನಾಗಿ ಅವ್ರ ಮನೆಗೆ ನಾನ್ ವೆಜ್ ಮಾಡ್ಕೊಂಡು ತಿನ್ಬಿಟ್ಟು ಇದು ಮಾಡ್ಕೊಂಡು ಬರ್ತೀವಿ ಅಷ್ಟೇ ಗಾಯ್ಸ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ನಾಳೆ ಕಾಲೇಜ್ಗೆ ಹೋಗಬೇಕು ಇನ್ನು ನೆಕ್ಸ್ಟ್ ಕಾಲೇಜ್ ಜರ್ನಿ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಕಾಲೇಜ್ದು ಫೇರ್ವೆಲ್ಲು ಗ್ರ್ಯಾಜುಯೇಷನ್ ಎಲ್ಲ ಬಂತು ಹತ್ರ ಇನ್ನೊಂದು ವಾರ ಮತ್ತು ಸೆಕೆಂಡ್ ಇಂಟರ್ನಲ್ಸು ಅದೊಂದು ಗ್ಯಾಪ್ ಆಗಿ ಒಂದು ವಾರಕ್ಕೇ ಎಕ್ಸಾಮ್ ಸ್ಟಾರ್ಟ್ ಆಯಿತು ಅಷ್ಟೇ ಇಲ್ಲಿ MBA ಖತಮೋಗಯ್ಯ ನಾಳೆಯಿಂದ ಪ್ರಾಜೆಕ್ಟ್ದು ಸ್ವಲ್ಪ ಕೆಲಸಗಳೈತೆ ಅಂದರೆ 4th ಸೆಮ್ 3rd ಸೆಮ್ ಆದಮೇಲೆ ಪ್ರಾಜೆಕ್ಟ್ ಮಾಡಿದ್ದು ಅದು ಪ್ಲಾಗರಿಸಮ್ ಚೆಕ್ಕು ಅದು ಇದು ವೆರಿಫಿಕೇಷನ್ ನಡೀತಿದೆ ಅದನ್ನು ಮುಗಿಸ್ಕೊಂಡು ಬರಬೇಕು ನೆಕ್ಸ್ಟು ಕಾಲೇಜ್ ಬ್ಲಾಗ್ ಸ್ವಲ್ಪ ಜಾಸ್ತಿ ನೋಡ್ತೀರಾ ಅಂದರೆ ಇನ್ನೇನು ಎಂಡ್ ಆಗ್ತಾ ಬಂತು ಸೆಮಿಸ್ಟರ್ ಎಂಡ್ ಆಗ್ತಾ ಬಂತು ಸೊ ಅದಕ್ಕೋಸ್ಕರ ಈ ಎಲ್ಲ ದೇವ್ರ ಕಾರ್ಯ ಈ ವರ್ಷದ ಎಲ್ಲ ಮುಗೀತು ಇನ್ನೇನಿಲ್ಲ ಗೈಸ್ ಸೀದಾ ಬೆಳೆ ಬೆಳೆಯೋದು ಇನ್ನು ಹೊಲದು ಬೆಳೆ ಹಾಕೋದು ಬೆಳೆ ಮೇಂಟೈನ್ ಮಾಡೋದು ಅಷ್ಟೇ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಇನ್ನು ಏನಾದರೂ ಹೊಸ್ದಾಗಿ ಏನು ನಡೀತಿರ್ತಾ ನಮ್ಮ ಜೀವನದಲ್ಲಿ ಎಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬೈ